ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮೇಡಮ್, ಇವತ್ತು ನಮ್ಮ ಮತ ನಮ್ಮ ಹಕ್ಕು ಅನ್ನೋ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯನ್ನು ಟೀಕೆ ಮಾಡ್ತಾ ಇದ್ದಾರೆ. ಸುಳ್ಳಿನ ಸರಮಾಲೆಯನ್ನು ಹೊರಟಿದೆ ಕಾಂಗ್ರೆಸ್ ಅಂತೇಳಿ. ಬಿಜೆಪಿಯವರಿಗೆ ಅಧಿಕಾರದ ದಾಹ, ಬಿಜೆಪಿಯವರಿಗೆ ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿ, ಸಂವಿಧಾನದಲ್ಲಂತೂ ಅವರಿಗೆ ಮೊದಲೇ ನಂಬಿಕೆ ಇಲ್ಲ. ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿ ಯಾವುದೇ ವಾಮ ಮಾರ್ಗದಲ್ಲಿ, ಅದು ಶಾಸಕರ ಖರೀದಿ ಇರಲಿ ಅಥವಾ ಇದು ಮತಗಳತನ ಇರಲಿ ಅಥವಾ ಈ ಇಡಿ, ಇನ್ಕಮ್ ಟ್ಯಾಕ್ಸ್, CBI, ಈ ಸ್ವಾಯತ್ತದ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡಿರಲಿ. ಅದರಲ್ಲಿ 4ನೇದಾಗಿ ಈಗ ಹೊಸದಾಗಿ ಚುನಾವಣೆ ಆಯೋಗ ಕೂಡ ಸೇರಿಕೊಂಡಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅವರು ಏನು ಇಷ್ಟೊಂದು ಹೇಳ್ತಾ ಇದ್ದಾರೆ, ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಒಂದೇ ಒಂದು, ಈ ದೇಶಕ್ಕೆ ಇದೊಂದು ಮಾರಕ. ಸಂವಿಧಾನ ಆಶಯ ಏನಾಗಿದೆ, ಒಬ್ಬ ವ್ಯಕ್ತಿ ಒಂದು ಮತದಾನ ಬಹಳಷ್ಟು ಪವಿತ್ರವಾದದ್ದು ಅಂತ ನಾವೆಲ್ಲ ಪ್ರಚಾರ ಮಾಡ್ತೀವಿ. ಆ ಪಾವಿತ್ರತೆಯನ್ನು ಹಾಳು ಮಾಡಿ ಬರೀ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಸರ್ಕಾರದ ಗದ್ದುಗೆಯನ್ನು ಏರ್ಲಿಕ್ಕೆ ಇವತ್ತು 140 ಕೋಟಿ ಜನರ ಒಂದು ಮರ್ಯಾದೆಯನ್ನು ವಿಶ್ವದ ಎದುರುಗಡೆ ತೆಗೆದಿದ್ದಾರೆ. ಬಿಜೆಪಿಯ ನಾಯಕರಿಗೆ, ಅದರಲ್ಲೂ ಕರ್ನಾಟಕ ರಾಜ್ಯದ ನಾಯಕರಿಗೆ ನೈತಿಕ ಹಕ್ಕಿಲ್ಲ ಇದ್ರ ಬಗ್ಗೆ ಮಾತನಾಡಲಿಕ್ಕೆ. ಇಷ್ಟು ದಿನ ಬಿಟ್ಟು ಯಾಕೆ ಈ ರೀತಿಯಾಗಿ ಹೋರಾಟ ಮಾಡಿ ಚುನಾವಣಾ ಆಯೋಗದ ಮೇಲೆ ಆಕ್ಷೇಪನ ಅವತ್ತೇ ಸಲ್ಲಿಸಬಹುದಿತ್ತಲ್ಲ, ಮಾಹಿತಿ ಇದ್ರೆ ಅಂತೇಳಿ? ನೋಡಿ, ನಾವು ಅವತ್ತನೇ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀವಿ. 2024 ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣವೇ ನಾವು ಆಯೋಗಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ, ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀವಿ. ಇಂಡಿಯಾ ಒಕ್ಕೂಟದ ಪ್ರತಿಯೊಬ್ಬ ನಾಯಕರ ಆಯೋಗ ಕೂಡ ಹೋಗಿ ಮನವಿ ಮಾಡಿದೆ. ರಾಹುಲ್ ಗಾಂಧಿಯವರು ಪತ್ರ ಬರೆದಿದ್ದಾರೆ, ಖರ್ಗೆಜಿಯವರು ಪತ್ರ ಬರೆದಿದ್ದಾರೆ. ಆದರೆ ಅದಕ್ಕೆ ಅವರು ಉತ್ತರವನ್ನು ಕೊಡಲಿಲ್ಲ. ಅದು ನಾವು ಕೇಳಿದ್ದಿಷ್ಟೇ, CCTV ಫುಟೇಜ್ ಕೊಡಿ, ಇಲೆಕ್ಟ್ರಾನಿಕ್ ವೋಟರ್ ನಮಗೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ವಿ. ಚುನಾವಣೆ ಆಯೋಗ ಭಾರತ ದೇಶದ ಜನರ ದಿಕ್ಕನ್ನು ತಪ್ಪಿಸ್ತಾ ಇದೆ, ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದೆ. ನಾವು ಅವತ್ತಿನಿಂದ ಕೇಳ್ತಾ ಇದ್ದೇವೆ. ಅವತ್ತೇ ನಮಗೆ ಮಾಹಿತಿ ಕೊಟ್ಟಿದ್ರೆ, ಅವತ್ತೇ ನಿನ್ನೆ ಏನು ರಾಹುಲ್ ಗಾಂಧಿಯವರು ದೇಶದ ಜನರ ಎದುರುಗಡೆ ಏನು ತೆರೆದಿಟ್ಟಿದ್ದಾರೆ ದಾಖಲೆಗಳನ್ನು, ಅವತ್ತೇ ತೆರೆದಿಡ್ತಾ ಇದ್ವಿ. ಖಂಡಿತವಾಗ್ಲೂ ನಾವು ಕೋರ್ಟಿಗೂ ಹೋಗ್ತೀವಿ, ಸಂಸತ್ನಲ್ಲೂ ಹೋರಾಟ ಮಾಡ್ತೀವಿ, ದೇಶದ ಬೀದಿಯಲ್ಲೂ ಕೂಡ ಹೋರಾಟ ಮಾಡ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಏನಾದ್ರು, ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದ್ರು ಈ ರೀತಿ ಮತಗಳತನ ಆಗಿರುವಂತ ಕಂಡು ಬಂತ ನಿಮಗೂ ಕೂಡ? ನೋಡಿ, ನಿನ್ನೆ 6 ತಿಂಗಳು ತಗೊಂಡಿದ್ದಾರೆ. ನಿನ್ನೆ ಏನು ದಾಖಲೆಯನ್ನು ಒಂದೇ ಒಂದು ಶಾಸಕ ಕ್ಷೇತ್ರ, ಒಂದೇ ಒಂದು ವಿಧಾನಸಭಾ ಕ್ಷೇತ್ರದ ದಾಖಲೆಗಳನ್ನು ಚೆಕ್ ಮಾಡಲಿಕ್ಕೆ ಹಂತವಾಗಿ 6 ತಿಂಗಳು ಮಾಡಿದಾಗ ನಮಗೆ ಅಷ್ಟೊಂದು ಮತಗಳತನ ಆಗಿರೋದು ಗೊತ್ತಾಯಿತು. ಇದು ಬರೀ ನನ್ನ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಅಲ್ಲ, ಅಥವಾ ಬರೀ ಮಹದೇವಪುರ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಅಲ್ಲ, ಇಡೀ ದೇಶದಲ್ಲಿನೇ ಈ ರೀತಿ ಮತಗಳತನ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ಭಾವನೆ. ಇಷ್ಟು ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಇಡೀ ದೇಶದಲ್ಲೇ ಮತಗಳತನ ಆಗ್ತದೆ, ಅದರ ವಿರುದ್ಧವಾಗಿ ನಮ್ಮ ಹೋರಾಟ ಅನ್ನೋ ಮಾತನ್ನು ಕೂಡ TV9 ಬಳಿ ಹಂಚ್ಕೊಳ್ತಾ ಇರುವಂತ ಕ್ಯಾಮರಾಮನ್ ವಿನೋದ್ ಜೊತೆ ಸುನಿಲ್, TV9 ಬೆಂಗಳೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.